ಭಕ್ತಿಗೆ ಶಿವ ಒಲಿತಾನ? ಭಕ್ತಿಗೆ ಒಲಿಯದೆ ಮತ್ತು ಇನ್ಯಾವುದಕ್ಕೆ ಒಲಿತಾನೆ? ಶಿವ ಭಕ್ತಿಗೆ ಒಲಿಬೇಕು. ಇನ್ನೇನು ನಾವು ಅವನಿಗೆ ಪರ್ಸೆಂಟೇಜ್ ಕೊಟ್ಟು ಲಂಚ ಕೊಟ್ಟು ನಾವು ಕೆಲವು ದೇವ್ರುಗಳಿಗೆ ಹೋಗಿ ನಾವು ನಡ್ಕೊಳ್ತೀವಲ್ಲ, ನಾನು ತಲೆ ಕೂದಲು ಕೊಡ್ತೀನಿ, ನನಗೆ ಮುಖವಾಡ ಮಾಡಿಸ್ಕೊಡ್ತೀನಿ, ನಿಮಗೆ ಬೆಳ್ಳಿನಲ್ಲಿ ಕವಚ ಮಾಡಿಸ್ಕೊಡ್ತೀನಿ, ಆ ಥರ ಏನೋ ಲಂಚ ತೋರಿಸಿ ನಾವು ಶಿವನ್ನ ಒಲಿಸ್ಕೊಳ್ಳೋಕ್ಕಾಗುತ್ತಾ? ಶಿವನನ್ನು ಒಲಿಸ್ಕೊಳ್ಳೋದಕ್ಕೆ ಭಕ್ತಿ ಒಂದೇ ಮಾರ್ಗ. ಇಲ್ಲಿ ಎರಡು ಥರ ನಾವು ದೇವರುಗಳನ್ನ ನೋಡ್ತೀವಿ. ಒಬ್ಬ ದೇವರು ಈ ಜಗತ್ತಿಗೆ ಕೊಡುವವನು, ಮಾನವರಿಗೆ ಕೊಡುವಂಥವನು. ಇನ್ನು ಕೆಲವು ದೇವತೆಗಳು ಮನುಷ್ಯರ ಹತ್ರ ತಗೊಳ್ಳೋವಂಥವ್ರು, ವ್ಯಾಪಾರ ಮನುಷ್ಯರ ಹತ್ರ ತಗೊಳ್ಳೋವಂಥವ್ರು. ಆ ದೇವತೆಗಳಿಗೆ ನಾವು ಗುಡಿ ಕಟ್ತೀವಿ, ಆ ದೇವತೆಗಳನ್ನು ನಾವು ಮನುಷ್ಯನ ಆಕಾರ ಕೊಟ್ಟಿದ್ದೀವಿ, ಮನುಷ್ಯನ ಆಕಾರ ಕೊಟ್ಟು ಅವಕ್ಕೆ ಗುಡಿ ಕಟ್ಟಿಕೊಟ್ಟಿದ್ದೀವಿ, ಗುಡಿನಲ್ಲಿ ಬೆಚ್ಚಗಿಟ್ಟಿದ್ದೀವಿ. ಅವಕ್ಕೆ ಭಕ್ತಿ ಬೇಕಾಗಿಲ್ಲ. ಅವಕ್ಕೆ ಬೆಳಗ್ಗೆ ಎದ್ದರೆ ಪ್ರಸಾದ ಕೊಡಬೇಕು, ಸ್ನಾನ ಮಾಡಿಸ್ಬೇಕು, ಬಟ್ಟೆ ಹಾಕಿಸ್ಬೇಕು. ಅವಕ್ಕೆ ನಾವು ಆಸೆ ಅಂಶಗಳನ್ನು ತೋರಿಸೋವಂಥದ್ದು. ಏನು, ನಿನಗೆ ಒಂದು ಮುಖವಾಡ ಮಾಡಿಸ್ಕೊಟ್ರೆ ಬೆಳ್ಳಿದು, ನನಗೇನು ಕೊಡ್ತೀಯ? ಚಿನ್ನದ ಮಾಡಿಸ್ಕೊಟ್ರೆ ಏನು ಕೊಡ್ತೀಯ? ಬೆಳ್ಳಿ ಪಾದಕೆ ಮಾಡಿಸ್ಕೊಟ್ರೆ ಏನು ಕೊಡ್ತೀಯ? ಇದು ದೇವತೆಗಳಿಗೂ ಮತ್ತು ಮನುಷ್ಯನಿಗೂ ಇರ್ತಕ್ಕಂಥ ವ್ಯಾಪಾರೀಕರಣ ಇದು. ಆದರೆ ನಿರಾಕಾರ ಶಿವ ಈ ಮಾನವನಿಂದ ಏನನ್ನೂ ಕೇಳೋದಿಲ್ಲ, ಏನನ್ನು ಬಯಸೋದಿಲ್ಲ. ಮಾನವನಿಂದ ಏನು ಆಗಬೇಕಾಗಿದೆ ಅವನಿಗೆ? ಮಾನವನನ್ನೇ ನಿರ್ಮಾಣ ಮಾಡಿದವನು ಆ ನಿರಾಕಾರ ಶಿವ. ಈ ಜಗತ್ತನ್ನೇ ಸೃಷ್ಟಿ ಮಾಡಿ ಈ ಜಗತ್ತಿನಲ್ಲಿರ್ತಕ್ಕಂಥ ಚರಾಚರಗಳಿಗೂ ಒಡೆಯನಾಗಿರ್ತಕ್ಕಂಥವನಿಗೆ ನಾವು ಏನು ಕೊಡಬಲ್ಲೆವು? ಅವನೇ ನಮ್ಗೆ ಉಸಿರು ಕೊಟ್ಟಿರೋದು, ಅವನೇ ನಮಗೆ ದೇಹ ಕೊಟ್ಟಿರೋದು, ಅವನೇ ನಮಗೆ ತಿಳುವಳಿಕೆ ಕೊಟ್ಟಿರುವಂಥದ್ದು. ಎಲ್ಲವೂ ಅವನ ಬಳುವಳಿ. ನಾವು ನಡೆದಾಡುವಂಥ ಭೂಮಿ ಅವನ ಪ್ರಸಾದ, ಈ ದೇಹ ಅವನ ಪ್ರಸಾದ, ಬೆಳಗ್ಗೆ ಎದ್ದು ನಾವು ಊಟ ಮಾಡುವಂತಹ ಊಟ ಅವನ ಕರುಣೆ, ಅವನ ಪ್ರಸಾದ. ಹಂಗಿರುವಾಗ ನಾವು ದೇವರಿಗೆ ಏನು ಕೊಡಬಹುದು? ನಾವು ಒಂದೇ ಒಂದು ಕೊಡ್ಬೋದು. ಅವನದ್ದೆಲ್ಲವನ್ನು ನಾವು ಬಳಕೆ ಮಾಡಿದ್ವಲ್ಲ, ಬಳಕೆದಾರರಾಗಿ ನಾವು ಬಳಕೆ ಮಾಡಿದ್ವಲ್ಲ ಅವನದು, ಅದಕ್ಕೆ ಒಂದು ಕೃತಜ್ಞತೆ. ಆ ಕೃತಜ್ಞತೆಯ ಟೋಕನ್ ಏನಪ್ಪ ಅಂತಂತಂದರೆ ಭಕ್ತಿ. ಅವನಿಗೆ ನಾವು ಕೊಡುವಂಥದ್ದು ಒಂದೇ ಒಂದು ಭಕ್ತಿ, ಕೃತಜ್ಞತೆ. ಅವನಿಗೆ ಕೃತಜ್ಞತೆ ಹೇಳುವುದರ ಮುಖಾಂತರ ಅವನಿಗೆ ಭಕ್ತಿ ಮಾಡುವುದನ್ನು ಬಿಟ್ಟರೆ ಮನುಷ್ಯನಿಂದ ಆ ನಿರಾಕಾರ ಶಿವ ಏನನ್ನೂ ಕೂಡ ನಿರೀಕ್ಷೆ ಮಾಡೋದಿಲ್ಲ. ಅವನು ನಿರೀಕ್ಷೆ ಮಾಡಿದ್ರೂ ಕೂಡ ನಮಗೆ ಕೊಡುವಂತಹ ಶಕ್ತಿ ನಮ್ಮಲ್ಲಿ ಇಲ್ಲ. ಯಾಕೆಂದರೆ ನಾವು ಖಾಲಿ ಕೈನಲ್ಲಿ ಬಂದಂಥವ್ರು, ನಮ್ಮದು ಅನ್ನುವಂಥದ್ದು ಇಲ್ಲಿ ಏನೂ ಇಲ್ಲ. ಅವನು ಇಲ್ಲಿ ಏನೇನು ಇಟ್ಟಿದ್ದಾನೋ ನಿರಾಕಾರ ಶಿವ, ಅದನ್ನು ನಾವು ಬಳಕೆ ಮಾಡೋದಷ್ಟೇ. ಭೂಮಿ ಅವನಿಟ್ಟಿದ್ದು ಬಳಕೆ ಮಾಡ್ತಾ ಇದ್ದೀವಿ, ನೀರು ಅವನಿಟ್ಟಿದ್ದು ಬಳಕೆ ಮಾಡ್ತಾ ಇದ್ದೀವಿ, ಗಾಳಿ ಅವನಿಟ್ಟಿದ್ದು ಸೇವನೆ ಮಾಡ್ತಾ ಇದ್ದೀವಿ, ದವಸ ಧಾನ್ಯಗಳು ಅವನಿಟ್ಟಿದ್ದು ಸೇವನೆ ಮಾಡ್ತಾ ಇದ್ದೀವಿ. ಅವನಿಟ್ಟಿರೋದು ಬಳಕೆದಾರರಷ್ಟೇ. ನಾವು ಈ ಜಗತ್ತಿನಲ್ಲಿ ಯಾವುದಕ್ಕೂ ಮಾಲೀಕರೂ ಅಲ್ಲ. ಮಾಲೀಕರೂ ಅಲ್ಲ ನಾವು. ಈಗ ಈ ಭೂಮಿಗೆ ನಾನು ಮಾಲೀಕ ಅಂತ ಹೇಳೋದಾದರೆ, ಈ ಭೂಮಿ ಹಿಂದೆ ಎಷ್ಟೋ ಜನದಾಗಿತ್ತು, ಮುಂದೆ ಎಷ್ಟೋ ಜನದಾಗಿದೆ. ಆದರೆ ನಾವು ಬಳಕೆದಾರರಷ್ಟೇ. ಆಯಾ ಕಾಲಕ್ಕೆ ಬರ್ತೀವಿ, ಅದನ್ನು ಬಳಕೆ ಮಾಡ್ತೀವಿ, ಹೋಗ್ತಾ ಇರ್ತೀವಿ ಅಷ್ಟೇ. ಎಲ್ಲ ವಸ್ತುಗಳು, ಈ ಭೂಮಿಯ ಮೇಲಿರ್ತಕ್ಕಂಥ ಎಲ್ಲ ವಸ್ತುಗಳು ಎಲ್ಲವೂ ಕೂಡ ಹಿಂದೆ ಎಷ್ಟೋ ಜನ ಬಳಸಿದ್ರು, ಈಗ ನಾವು ಬಳಸ್ತಾ ಇದ್ದೀವಿ, ಮುಂದೆ ಇನ್ನೆಷ್ಟೋ ಜನ ಬಳಸ್ತಾರೆ. ಬಳಕೆದಾರರಷ್ಟೇ ನಾವು. ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ ಓನರ್ಶಿಪ್ ಅಂತ. ನಾವು ಓನರ್ಗಳಾಗಿದ್ದರೆ ನಾವ್ಯಾಕೆ ಟ್ಯಾಕ್ಸ್ ಕಟ್ಟಬೇಕಾಯಿತು? ಹೇಳಬೇಕು. ಕಾರ್ಪೊರೇಷನವರು ಅಥವಾ ಪಂಚಾಯತಿಯವರು ಬರ್ತಾರಲ್ಲ,
ಟ್ಯಾಕ್ಸ್ ಕೇಳೋಕ್ಕೆ ಬಂದಾಗ ನಂದು ಮನೆ ಇದು, ನಿನಗೆ ಯಾಕೆ ಟ್ಯಾಕ್ಸ್ ಕೊಡಬೇಕು ಅಂತ ಕೇಳಲಿ, ನಂದು ಜಮೀನು ನಾನು ಯಾಕೆ ಟ್ಯಾಕ್ಸ್ ಕೊಡಲಿ ನಿನಗೆ ಅಂತ ಹೇಳಲಿ. ಆದರೆ ಸಂಪೂರ್ಣವಾಗಿ ಟ್ಯಾಕ್ಸು ಹೋಗಬೇಕಾಗಿರೋದು ಭಕ್ತಿ ರೂಪದಲ್ಲಿ ಆ ಶಿವನಿಗೆ. ಅವನು ನಿಜವಾದಂಥ ಮಾಲೀಕ, ಅವನಿಗೆ ಟ್ಯಾಕ್ಸ್ ಕಟ್ಟಬೇಕು. ಉಂಡಿದ್ದು ತಿಂದಿದ್ದು ನೋಡಿದ್ದು ಎಲ್ಲವೂ ಅವನದು. ಯಾವ ರೀತಿ ಅವನಿಗೆ ಟ್ಯಾಕ್ಸ್ ಕಟ್ಟೋದು ಅಂತಂದರೆ ಕೃತಜ್ಞತೆ ಹೇಳುವಂಥದ್ದು, ಭಕ್ತಿ ಮಾಡುವಂಥದ್ದು. ಆದರೆ ಈ ಕಲಿಯುಗದಲ್ಲಿ ಈ ಭಕ್ತಿ ಮಾರ್ಗಕ್ಕೆ ಸ್ವಲ್ಪ ಕೊರತೆ ಆಗ್ತಾ ಐತೆ. ಕಾರಣವೂ ಇದ್ದಾವೆ. ಈ ಮಾಧ್ಯಮಗಳು ಅತ್ಯಂತ ಪ್ರಭಾವಿ. ಮನುಷ್ಯನ ಇಂದ್ರಿಯಗಳ ಮೇಲೆ, ಬುದ್ಧಿಯ ಮೇಲೆ, ಮನಸ್ಸಿನ ಮೇಲೆ ಅತಿ ಹೆಚ್ಚು ಪ್ರಭಾವವನ್ನು ಬೀರುವಂಥದ್ದು ಇವತ್ತು ದೃಶ್ಯ ಮಾಧ್ಯಮ. ಅದರಲ್ಲೂ ಎಲೆಕ್ಟ್ರಾನಿಕ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಇವೆರಡೂ ಕೂಡ ದೊಡ್ಡ ದಾಳಿ ಮಾಡ್ತಾ ಇದ್ದೇವೆ ಮನುಷ್ಯನ ನಡತೆಯ ಮೇಲೆ ಬಹಳ ದಾಳಿ ಮಾಡ್ತಾ ಇದ್ದೇವೆ. ಸಿನಿಮಾಗಳು, ಸೀರಿಯಲ್ಗಳು, ಭಾಳ ಕೆಟ್ಟ ಸಿನಿಮಾಗಳು, ಎಲ್ಲೂ ಭಕ್ತಿ ಮಾರ್ಗದ ಭಕ್ತಿಯನ್ನು ಹೇಳಿಕೊಡುವಂತಹ, ಭಕ್ತಿಯಲ್ಲಿ ನಡೆಸುವಂತಹ ಯಾವ ಸಿನಿಮಾಗಳು ಬರ್ತಾ ಇಲ್ಲ ಇವಾಗ. ಇನ್ನು ಆ ಸೀರಿಯಲ್ಗಳು ಅವಂತೂ ಬಹಳ ಕೆಟ್ಟ ಸಿನಿಮಾ, ಮನೋವಿಕಾರ, ಅಶ್ಲೀಲ. ಇವರಿಗೆ ಅಶ್ಲೀಲ ಮನರಂಜನೆಯೇ ಪ್ರಧಾನ ಆಗೋಗ್ಬಿಟ್ಟಿದೆ. ಈ ಮಾಧ್ಯಮದವರಿಗೆ ಅಶ್ಲೀಲ ಮನರಂಜನೆಯೇ ಪ್ರಧಾನವಾದಂತಹ ಕಾರ್ಯಕ್ರಮಗಳು ಕೊಡುವಂಥದ್ದು ಇವರ ಒಂದು ಕೆಲಸ ಆಗೋಗ್ಬಿಟ್ಟಿದೆ. ಇನ್ನು ಸ್ವೇಚ್ಛಾಚಾರಿ ಜೀವನವನ್ನು ಮಾಡುವಂಥದ್ದನ್ನು ತೋರಿಸ್ಕೊಡ್ತಾ ಇದ್ದಾವೆ. ಇನ್ನು ಜಾಹೀರಾತು ಕಂಪನಿಗಳಂತೂ, ಈ ಜಾಹೀರಾತು ಕಂಪನಿಗಳು ಮನುಷ್ಯನ ಮೇಲೆ ಮತ್ತಷ್ಟು ಕೆಟ್ಟ ಪರಿಣಾಮವನ್ನು ಬೀರ್ತವೆ. ಇವರ ಸಿದ್ಧ ವಸ್ತುಗಳನ್ನು ಮಾರಾಟ ಮಾಡಿಕೊಳ್ಳಲಿಕ್ಕೆ ಅಶ್ಲೀಲ ಜಾಹೀರಾತುಗಳನ್ನು ಕೊಡ್ತಾರೆ. ಅಶ್ಲೀಲ ಜಾಹೀರಾತಿನಿಂದ ಮನೋವಿಕಾರ, ತನುವಿಕಾರ, ಬುದ್ಧಿವಿಕಾರ ಎಲ್ಲವೂ ಕೂಡ ಆಗ್ತಾ ಇದೆ, ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ. ಇನ್ನು ಈ ಪಾಶ್ಚಿಮಾತ್ಯ ಸಂಸ್ಕಾರಗಳು, ಸಂಸ್ಕೃತಿ, ಈ ಪಾಶ್ಚಿಮಾತ್ಯ ಸಂಸ್ಕೃತಿನ ನಾವು ಡೋಂಗಿಗಳು, ಅದನ್ನು ನಾವು ಅನುಕರಣೆ ಮಾಡಲಿಕ್ಕೆ ಹೋಗಿ ಮತ್ತಷ್ಟು ನಮ್ಮ ಮನೋವಿಕಾರಗಳಿಗೆ ಒಳಗಾಗ್ತಾ ಇದ್ದೀವಿ. ನಮ್ಮ ಆ ಭಕ್ತಿಯನ್ನು ನಾವು ಎಲ್ಲೋ ಒಂದು ಕಡೆ ಕಲುಷಿತ ಮಾಡಿಕೊಂಡು ಅತಂತ್ರಕ್ಕೆ ಹೋಗ್ತಾ ಇದ್ದೀವಿ. ನಾವೀಗ ಪಾಶ್ಚಿಮಾತ್ಯ ರಾಷ್ಟ್ರದ ಸಂಸ್ಕೃತಿಯನ್ನು ಅನುಸರಣೆ ಮಾಡುವಂಥದ್ದು, ನಾವು ಭಾರತೀಯರಾಗಿ ಭಾರತೀಯ ಸಮಾಜದ ಸಂಸ್ಕಾರಗಳನ್ನು ಅಳವಡಿಸ್ಕೊಳ್ತೀವಿ ಅಂದರೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಉತ್ತರ ದಕ್ಷಿಣ ಧ್ರುವಗಳು ಅವೆರಡೂ ಕೂಡ. ಇನ್ನು ಇತ್ತೀಚೆಗೆ ನಮ್ಮಲ್ಲಿ ಧರ್ಮಗ್ರಂಥಗಳನ್ನು ಓದುವಂಥದ್ದು, ಪುಸ್ತಕಗಳನ್ನು ಓದುವಂಥದ್ದು ಇಲ್ಲವೇ ಇಲ್ಲ. ನಮಗೆ ಸಂಸ್ಕಾರ ಸಿಕ್ಕುವಂತಹ ಆಧ್ಯಾತ್ಮಿಕ ಪುಸ್ತಕಗಳನ್ನು, ಆಧ್ಯಾತ್ಮಿಕ ಪ್ರಬಂಧಗಳನ್ನು ಓದುವಂಥದ್ದು, ಅದು ಅಭಿರುಚಿನೇ ನಮ್ಮಲ್ಲಿ ಹೋಗ್ತಾ ಐತೆ ಈ ಕಲಿಯುಗದಲ್ಲಿ. ಇನ್ನು ಧ್ಯಾನ ಮಾಡು, ಯೋಗಿ ಆಗು, ಇದೆಲ್ಲ ಸತ್ಸಂಗ ಮಾಡು, ಎಲ್ಲಿಂದ ಮಾಡ್ತಾ ಇದ್ದೀವಿ? ತುಂಬ ಕಷ್ಟ ಆಗ್ತಾ ಐತೆ. ಈ ಮಾಧ್ಯಮಗಳೇ ಅರ್ಧ ನಮ್ಮ ಸಮಯವನ್ನು ತಿಂತಾ ಇದ್ದಾವೆ. ಜೊತೆಗೆ ನಮ್ಮ ಕಲಿಯುಗದಲ್ಲಿ ಮನುಷ್ಯನ ಬೇಡಿಕೆಗಳು ಜಾಸ್ತಿ ಆಗಿದೆ. ಬೇಡಿಕೆಗಳು ಹೆಂಗಾಗಿದೆ ಅಂತಂತಂದರೆ, ಗಂಡ ಹೆಂಡತಿ ಇಬ್ಬರು ದುಡಿಬೇಕು, ಇನ್ನೊಂದು 10 ವರ್ಷದಲ್ಲಿ ಒಂದು ಹೊಸ ಮನೆ ಕಟ್ಟಬೇಕು, ಸಾಲ ಮಾಡಬೇಕು, ಸಾಲ ತೀರಿಸ್ಕೊಳ್ಬೇಕು, ಮಕ್ಕಳನ್ನು ಹಾಗಿಡಬೇಕು, ಹೀಗಿಡಬೇಕು, ಈ ರೀತಿಯ ಆ ಮನುಷ್ಯನ ಬೇಡಿಕೆಗಳಿದೆಯಲ್ಲ, ಆ ಬೇಡಿಕೆಗಳು ಇವರ ಸಮಯವನ್ನು ತಿಂತಾ ಇದ್ದಾವೆ, ಇವರ ಸಂಯಮವನ್ನು ತಿಂತಾ ಇದ್ದಾವೆ, ಇವರ ಆಯಸ್ಸನ್ನು ತಿಂತಾ ಇದ್ದಾವೆ, ಇವರ ಬದುಕನ್ನೇ ಸರ್ವನಾಶ ಮಾಡ್ತಾ ಇದ್ದೇವೆ. ಆ ಡಿಮ್ಯಾಂಡ್ಸ್ ಆ್ಯಂಡ್ ವಾಂಟ್ಸ್, ಆ ವಾಂಟ್ಸು ಡಿಮ್ಯಾಂಡ್ಸುಗೆ ಆ ಕುದುರೆ ಮೇಲೆ, ವಾಂಟ್ಸು ಮತ್ತು ಡಿಮ್ಯಾಂಡ್ಸನ್ನು ಕುದುರೆ ಮೇಲೆ ಕೂತ್ಕೊಂಡು ಇವರು ಸವಾರಿ ಮಾಡ್ತಾ ಇದ್ದಾರೆ. ಇನ್ನು ನಾವು ಈ ಕಲಿಯುಗದಲ್ಲಿ ಈ ಭಕ್ತಿಯ ಮಾರ್ಗದ ಕಡೆ ಹೊಸ ಯುವ ಸಮಾಜವನ್ನು ಸೆಳಿಲಿಕ್ಕೆ ಬಹಳ ಕಷ್ಟ ಆಗ್ತಾಯಿದೆ. ನಮ್ಮ ಶರಣರು ಹೇಳ್ತಾರೆ, ಒಂದೊಂದು ವಚನನ್ನಾದರೂ ಜನಗಳಿಗೆ ಕೊಡ್ರಿ. ಜನರು ಧರ್ಮದ ಕಡೆ ಬಾರದೇ ಇದ್ದಾಗ
ನೀವು ಧರ್ಮವನ್ನು ತಗೊಂಡು ನೀವು ಜನಗಳ ಕಡೆನೇ ಹೋಗ್ರಿ, ವಚನಗಳನ್ನ ಕೊಡ್ರಿ, ಒಳ್ಳೊಳ್ಳೆ ವಿಚಾರಗಳನ್ನು ತಿಳಿಸ್ರಿ, ಆಧ್ಯಾತ್ಮಿಕ ವಚನಗಳನ್ನು ಕೊಡ್ರಿ, ಪ್ರವಚನಗಳನ್ನ ಕೊಡ್ರಿ ಅಂತ ಹೇಳಿಬಿಟ್ಟು ಆವಾಗಲೇ 12ನೇ ಶತಮಾನದಲ್ಲೇ ಹೇಳಿದ್ದಾರೆ. ಆದರೆ ಜನಗಳಿಗೆ ಈ ಸತ್ಯ ಅಂತಕ್ಕಂಥದ್ದು, ಈ ಆಧ್ಯಾತ್ಮಿಕ ಅಂಥದ್ದು ಅನ್ನೋದನ್ನು ಹೇಳೋಕ್ಕೆ ಹೋದರೆ, ಇರ್ರಿ ಇನ್ನೂ ಸಮಯ ಇದೆ ನಮಗೆ, ಇವಾಗೇನು ಕೇಳೋವಂಥ ವಯಸ್ಸಾ, ಇವಾಗ ದುಡಿಯೋವಂಥ ವಯಸ್ಸು ಅಂತಾರೆ. ಇವಾಗ ಯಾವಾಗ ಕೇಳ್ತಾರೆ ಅಂತ ಹೇಳಿದ್ರೆ ಕಣ್ಣು ಹೋಗಿ ಬಸವಣ್ಣವ್ರು ಹೇಳ್ತಾರಲ್ಲ, ಅಲ್ಲೂ ಹೋಗಿ ಬೆನ್ನು ಬಾಗಿ ಅನ್ನರಿಗಂಗೆ ಆಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ 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 ಪೂಜಿಸು ಕೂಡಲ್ಲ ಸಂಗಮ ದೇವನ ಅಂತ ಹೇಳ್ತಾರೆ. ಇವ್ರು ಹೇಳ್ತಾರೆ ಅಲ್ಲ, ನರಗಳೆಲ್ಲ ಸತ್ತೋಗಲಿ ಇರ್ರಿ ಅಂತ. ಆದರೆ ಒಂದೊಂದು ದಿನಕ್ಕೆ ಒಂದೊಂದು ವಚನ ಓದಿದ್ರೆ ಸಾಕು. ಬಸವಣ್ಣನವರ ಅಥವಾ ಶರಣರ ಒಂದು ವಚನ, ಆ ವಚನಗಳು ಹೆಂಗಿದ್ದಾವೆ ಅಂತಂತಂದರೆ ಇವತ್ತಿನ ಕಲಿಯುಗಕ್ಕೆ ತುಂಬ ಅವಶ್ಯವಾಗಿದೆ. ಈ ವಚನಗಳು ಕಲಿಯುಗಕ್ಕೆ, ಅಂತ್ಯಕಾಲದ ಈ ಮಾನವನಿಗೆ ವಚನಗಳು ದಾರಿದೀಪವಾಗಿ ಕೆಲಸ ಮಾಡ್ತವೆ. ಈ ವಚನಗಳು ಹೆಂಗಿದ್ದಾವೆ ಅಂತಂದರೆ ಬೇವಿನ ಸೊಪ್ಪಿದ್ದಂಗೆ. ಬೇವಿನ ಸೊಪ್ಪು ತಿನ್ನಲಿಕ್ಕೆ ಈ ನಾಲ್ಗೆಗೆ ಸ್ವಲ್ಪ ಕಹಿ ಅಷ್ಟೇ, ಆದರೆ ಹೊಟ್ಟೆಗೆ ಸಿಹಿ. ಅದು ಹೊಟ್ಟೆಗೆ ಬಹಳ ಖುಷಿ, ಹೊಟ್ಟೆಗೆ ಸಿಹಿ, ನಾಲಿಗೆಗೆ ಮಾತ್ರ ಕಹಿ. ಹಾಗೆ ಇವತ್ತಿನ ಈ ಯುವ ಸಮಾಜಕ್ಕೆ ಆಧ್ಯಾತ್ಮಿಕ ಅನ್ನುವಂಥದ್ದು ಒಂದು ರೀತಿ ಕಹಿ ಥರ ಕಾಣಿಸ್ತಾ ಐತೆ, ಕಹಿ ಥರ. ಅದಕ್ಕೆ ಶರಣರು ಹೇಳ್ತಾರೆ, ಆದ್ಯರ ವಚನ ಪರುಷ ಕಂಡಯ್ಯ, ಆದ್ಯರ ವಚನ ಪರುಷ ಕಂಡಯ್ಯ, ಸದಾಶಿವನೆಂಬ ಲಿಂಗವ ನಂಬುವುದು, ಸದಾಶಿವನೆಂಬ ಲಿಂಗವ ನಂಬುವುದು, ನಂಬಲೊಡನೆ ನೀ ವಿಜಯಿ ಕಂಡಯ್ಯ, ನಂಬಲೊಡನೆ ನೀನು ವಿಜಯಿ ಕಂಡಯ್ಯ, ಅದರಕ್ಕೆ ಕಹಿ ಉದರಕ್ಕೆ ಸಿಹಿ, ಕೂಡಲ ಸಂಗನ ಶರಣರ ವಚನಗಳು ಬೇವ ಸವಿದಂತೆ. ಬೇವಿನ ಸೊಪ್ಪು ತಿಂದಂಗೆ ಈ ಆಧ್ಯಾತ್ಮಿಕ ಅಂತಕ್ಕಂಥದ್ದು ನಮಗೆ ಹೊರನೋಟಕ್ಕೆ ಬೇಡದೇ ಇರಬಹುದು, ಆದರೆ ಅದರಲ್ಲಿ ನಮ್ಮ ಜೀವನ ಇದೆ, ನಮ್ಮ ಜೀವ ಇದೆ, ಅದರಲ್ಲಿ ಶಿವ ಇದ್ದಾನೆ, ಸಂಪೂರ್ಣವಾದ ನಮ್ಮ ಬದುಕು ಅದರಲ್ಲಿದೆ, ನಮ್ಮ ಶಿವ ಸಾಕ್ಷಾತ್ಕಾರ ಅದರೊಳಗಿದೆ. ಬೇವ ಸವಿದಂತೆ ನಾಲಿಗೆಗೆ ಕಹಿ ಅಷ್ಟೇ, ಆದರೆ ಹೊಟ್ಟೆಗೆ ಸಿಹಿ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಈ ಶಿವಶರಣರ ವಚನಗಳು ಬೇವ ಸವಿದಂತೆ. ಇವತ್ತು ಬಲವಂತವಾಗಿ ಇವತ್ತಿನ ಯುಗಮಾನದ ಈ ಮಕ್ಕಳಿಗೆ ಹಿಡ್ಕೊಂಡು ಬೇವಿನ ಸೊಪ್ಪು ತಿಂದಂಗೆ ತಿನ್ನಿಸ್ಬೇಕಾಗಿದೆ ನೋಡ್ರಿ. ಬೇವಿನ ಸೊಪ್ಪು ಅವ್ರಿಗೆ ಬೇವಿನ ಸೊಪ್ಪು ಅಂತ ಅಂದ್ಕೊಂಬಿಟ್ಟಿದ್ದಾರೆ ಈಗಾಗಲೇ. ಆಧ್ಯಾತ್ಮಿಕ ಅಂತಕ್ಕಂಥದ್ದು ಶಿವಪೂಜೆ, ಶಿವಯೋಗ, ವಿಭೂತಿ, ರುದ್ರಾಕ್ಷಿ, ಲಿಂಗ ಇವೆಲ್ಲವೂ ಇದೆಯಲ್ಲ, ಇವತ್ತು ಅವರಿಗೆ ಬೇವಿನ ಸೊಪ್ಪು ಥರ ಕಾಣಿಸ್ತಾ ಇದ್ದಾವೆ. ಈಗ ಅವ್ರಿಗೆ ಬಲವಂತ ಮಾಡಿ ತಿನ್ನಿಸಿದ್ರೆ ಅವರಿಗೆ ನಾಲ್ಗೆಗೆ ಸ್ವಲ್ಪ ಕಹಿ ಆದ್ರೂ ಹೊಟ್ಟೆಗೆ ಸಿಹಿ. ನಮ್ಮ ಜೀವನ ಮುಗಿತಾ ಐತೆ, ನಮಗೆ ಈ ಪ್ರಳಯ ಹತ್ತಿರ ಬರ್ತಾ ಐತೆ, ಇನ್ನು ಈ ಕಲಿಯುಗ ಹಂತಕ್ಕೆ ಹೋಗ್ತಾ ಇದೆ. ಇನ್ನು ಯಾವಾಗ ನಾವು ಆಧ್ಯಾತ್ಮಿಕವನ್ನು ತಿಳ್ಕೊಳ್ಳೋದು, ಆ ಶಿವನನ್ನು ತಿಳ್ಕೊಳ್ಳುವಂಥದ್ದು, ಮುಕ್ತಿ ಮಾರ್ಗವನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು, ಒಂದಷ್ಟು ನಮ್ಮ ಬದುಕಿಗೆ ಬೇಕಾಗಿರ್ತಕ್ಕಂಥ ಪುಣ್ಯವನ್ನು ಸಂಪಾದನೆ ಮಾಡೋದು ಯಾವಾಗ? ಅದಕ್ಕೆ ಶರಣರು ಹೇಳ್ತಾರೆ, ಅಂದು ಇಂದು ಮತ್ತೊಂದೇನ ಬೇಡ, ದಿನ ಒಂದೇ ಶಿವ ಶರಣು ಎನ್ನುವವನಿಗೆ. ದಿನ ಒಂದೇ ಅರ ಶರಣೆಂಬುವನು ಅನ್ನುವವನಿಗೆ, ಶಿವನಿಗೆ ಶರಣಾಗುವವನಿಗೆ ಇವತ್ತೇ ಒಳ್ಳೆಯ ದಿನ. ದಿನ ಒಂದೇ ನಮ್ಮ ಕೂಡಲ ಸಂಗನ ಮಾಡದೆ ನೆನೆವಂಗೆ. ಇವತ್ತು ಒಳ್ಳೆಯ ದಿನ ಅಂತಲೇ ತಿಳ್ಕೊಂಡ್ಬಿಡಿ. ಇವತ್ತಿಂದಲೇ ಪ್ರಾರಂಭ ಮಾಡಿರಿ, ಇವತ್ತಿಂದಲೇ ಪ್ರಾರಂಭ ಮಾಡಿ ಆ ಶಿವನಿಗೆ ಶರಣಾಗ್ರಿ. ಆ ಶಿವನಿಗೆ ಶರಣಾಗಿ ಇವತ್ತಿಂದಲೇ ನಿಮ್ಮ ಬದುಕಿನಲ್ಲಿ ಒಂದು ಬದಲಾವಣೆಯನ್ನು ತಂದುಕೊಳ್ಳಿ ಅಂತ ಹೇಳಿ ಶರಣರು ಅವತ್ತೇ ಹೇಳಿದ್ದಾರೆ. ನಮ್ಮ ಈ ಶಿವ ಹೇಗೆ ಅಂತಂದರೆ, ಒಲಿದು ಒಮ್ಮೆ ಶಿವನಿಗೆ ಶರಣೆಂದು ಬಿಡಿ, ಶರಣೆಂದು ಬಿಡಿ, ಒಂದೇ ಒಂದು ಸೊಲ್ಲಿಗೆ
ಭಕ್ತಿಯಿಂದ ಕರೆದರೆ ಒಂದೇ ಒಂದೇ ಸೊಲ್ಲಿಗೆ ಮುಕ್ತಿಗೆ ಸಿದ್ಧ. ಯಾಕೆ ಅಂತಂದರೆ ನಮ್ಮ ಕೂಡಲ ಸಂಗಮ ದೇವ ಭಕ್ತಿ ಲಂಪಟನಾಗಿ, ಅವನು ಭಕ್ತಿಗೆ ಭಾಳ ಇಷ್ಟ. ಯಾರಾದ್ರೂ ಒಂದು ಚೂರು ಭಕ್ತಿ ಮಾಡಿಬಿಟ್ರೆ ಸಾಕು, ಅವರ ಎಲ್ಲ ಪಾಪಕರ್ಮಗಳನ್ನು ಕೂಡ ಮನ್ನಿಸ್ಬಿಡ್ತಾನೆ. ಒಂದು ಸಲ ಶರಣಾಗಿಬಿಟ್ರೆ ಸಾಕು, ಅವನ ಹಿಂದಿನ ಜನ್ಮದ ಎಲ್ಲ ಪಾಪಗಳನ್ನು ಕ್ಷಮಿಸಿಬಿಡ್ತಾನೆ. ಯಾಕೆ ಅಂತಂದರೆ ಅವನಿಗೆ ಭಕ್ತಿ ಮಾಡೋರು ಬೇಕು, ಅವನಿಗೆ ಶರಣಾಗೋರು ಬೇಕು, ಅವನಿಗೆ ಕೃತಜ್ಞತೆ ತೋರಿಸುವಂಥವ್ರು ಬೇಕು. ಕಾಯ್ತಾ ಇರ್ತಾನಂತೆ ಆ ನಿರಾಕಾರ ಶಿವ. ನಾದಪ್ರಿಯ ಶಿವನೆಂಬರು, ನಾದಪ್ರಿಯ ಶಿವನಲ್ಲವಯ್ಯ. ವೇದಪ್ರಿಯ ಶಿವನೆಂಬರು, ವೇದಪ್ರಿಯನೂ ಶಿವನಲ್ಲವಯ್ಯ. ಮತ್ತಿನ್ನೇನು, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ನೀವು ಏನೇನೂ ಕೊಡಬೇಡಿ, ನೀವು ತಿಂದಿದ್ದಕ್ಕೆ ಉಂಡಿದ್ದಕ್ಕೆ ಲೆಕ್ಕ ಇದೆಯಲ್ಲ, ಅವನದೆಲ್ಲ ಎಷ್ಟು ವರ್ಷ ನಾವು ಅವನದೇನೆಲ್ಲ ತಿಂದಿದ್ದೀವಿ, ಎಷ್ಟು ಸಾಲಗಾರರಾಗಿದ್ದೀವಿ ಆ ಶಿವನಿಗೆ, ಒಂದೇ ಒಂದು ಸಲ ಜಮಾ ಆಗಿಬಿಡ್ತದೆ. ಅವನಿಗೆ ಶರಣಾಗಿ, ಅವನಿಗೆ ಆತ್ಮಾರ್ಪಣೆ ಬಲಿಹಾರಿಯಾಗಿ ನಾವು ಅವನಿಗೆ ಶಿವನಿಗೆ ಶರಣಾಗಿ ಬಿಟ್ಟರೆ, ಅವನಿಗೆ ಕೃತಜ್ಞತೆಯ ಮೂಲಕ ನಮ್ಮ ಭಕ್ತಿಯನ್ನು ಅರ್ಪಣೆ ಮಾಡಿಬಿಟ್ರೆ ಅವನು ಅವತ್ತೇ ಅವನು ಮುಕ್ತಿ ಕೊಟ್ಬಿಡ್ತಾನಂತೆ. ಅಂತಂದರೆ ಅವನು ಭಕ್ತಿಪ್ರಿಯನಾಗಿರೋದ್ರಿಂದ ಅವನು ಆ ಒಂದೇ ಒಂದು ಸೊಲ್ಲಿಂಗೆ ಮುಕ್ತಿಗೆ ಸಿದ್ಧಿ ಅಂತ ಹೇಳ್ತಾರೆ. ಮುಕ್ತಿಗೆ ಸಿದ್ಧಿ ಆಗೋಗ್ಬಿಡ್ತದಂತೆ ಒಂದು ಸಲ ಶರಣಾಗುವಂಥದ್ದು. ಆದ್ದರಿಂದ ಈ ಕಲಿಯುಗದಲ್ಲಿ ಈ ಮಾಧ್ಯಮಗಳಿಂದ ಬಿಡಿಸ್ಕೊಂಡು ನಾವು ಒಂದಷ್ಟು ಬಿಡುವನ್ನು ಮಾಡಿಕೊಂಡು, ಈ ಮಾಧ್ಯಮಗಳು ಕೊಡ್ತೀವಲ್ಲ ಆ ಸಮಯವನ್ನು ಸ್ವಲ್ಪ ಈ ಕಡೆ ಸೆಳ್ಕೊಂಡು ನಾವೊಂದಷ್ಟು ಶಿವಜ್ಞಾನ, ಶಿವಪೂಜೆ ಅಥವಾ ಓದುವಂಥದ್ದು, ಒಳ್ಳೊಳ್ಳೆ ಶಿವಜ್ಞಾನದ ಪುಸ್ತಕಗಳನ್ನು ಓದುವಂಥದ್ದು, ಸ್ವಾಧ್ಯಯನ ಅಂತಾರದಕ್ಕೆ. ಇನ್ನು ಸತ್ಸಂಗ ಮಾಡುವಂಥದ್ದು, ಎಲ್ಲಿ ಪ್ರವಚನಗಳು ನಡೀತಾ ಇದ್ದಾವೆ, ಯಾರು ಒಳ್ಳೆ ಪ್ರವಚನಕಾರರಿದ್ದಾರೆ, ಆಧ್ಯಾತ್ಮಿಕ ಜೀವಿಗಳಿದ್ದಾರೆ, ಅಂಥವರ ಜೊತೆಯಲ್ಲಿ, ಅಂಥವರ ಒಡನಾಟದಲ್ಲಿ ಒಂದಷ್ಟು ಸಮಯವನ್ನು ಕಳೆಯುವಂಥದ್ದು. ಯೋಚನೆ ಮಾಡೋಣ ಕೂತ್ಕೊಂಡು, ನಮ್ಮ ಏರಿಯಾದಲ್ಲಿ, ನಮ್ಮ ಸುತ್ತಮುತ್ತ, ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಒಂದಷ್ಟು ಆಧ್ಯಾತ್ಮಿಕ ಮಾತಾಡುವಂಥವ್ರು, ಒಂದಷ್ಟು ಶಿವನ ಹರಿವಿರ್ತಕ್ಕಂಥವ್ರು, ಜ್ಞಾನ ಇರ್ತಕ್ಕಂಥವ್ರು ಯಾರಿದ್ದಾರೆ ಅಂತ ಲೆಕ್ಕಾಚಾರ ಹಾಕ್ಕೊಳ್ಳೋಣ. ಲೆಕ್ಕಾಚಾರ ಹಾಕ್ಕೊಂಡು ಅವ್ರ ಹತ್ರ ನಾವು ಒಂದಷ್ಟು ಸಮಯವನ್ನು ಕಳೆಯೋಣ ಅಂಥೇಳ್ಬಿಟ್ಟು ಒಂದು ಸ್ವಲ್ಪ ಸಮಯ ನಾವು ಎತ್ತಿಡೋಣ. ಒಂದಷ್ಟು ಧರ್ಮಗ್ರಂಥಗಳನ್ನು, ಶಿವಜ್ಞಾನದ ಧರ್ಮಗ್ರಂಥಗಳನ್ನು ತಿಳ್ಕೊಳ್ಳುವಂಥ ಒಂದಷ್ಟು ಪುಸ್ತಕಗಳನ್ನ ಓದೋಣ, ಅದಕ್ಕೊಂದಷ್ಟು ಸಮಯವನ್ನು ಎತ್ತಿಡೋಣ. ಇನ್ನೊಂದಷ್ಟು ಸಮಯವನ್ನು ಶಿವಯೋಗ ಮಾಡೋಣ ಅಥವಾ ಧ್ಯಾನ ಮಾಡೋಣ, ಯೋಗ ಮಾಡೋಣ ಅಂಥೇಳ್ಬಿಟ್ಟು ಒಂದಷ್ಟು ಸಮಯವನ್ನು ಎತ್ತಿಟ್ಟಿದ್ದೆ. ಆದರೆ ಇವತ್ತಿನಿಂದಲೇ ನಮ್ಮ ಬದುಕು ಬದಲಾವಣೆ ಆಗುತ್ತೆ. ನಮಗೆ ಒಂದು ದಿವ್ಯವಾದ ಪ್ರಕಾಶ ನಮಗೆ ಇವತ್ತೇ ನಮಗೆ ಕಾಣಿಸ್ಕೊಳ್ತದೆ. ನಾವು ಮನಸ್ಸು ಮಾಡಬೇಕಷ್ಟೇ. ನಾವು ಮನಸ್ಸು ಮಾಡಿ ದಿಟ್ಟ ನಿರ್ಧಾರ ತಗೊಂಡು, ಶಿವನೇ ನಾನು ಇವತ್ತಿಂದ ನಿನ್ನ ಕಡೆ ಬರ್ತೀನಿ, ನಿನಗೆ ಭಕ್ತಿ ಮಾಡ್ತೀನಿ, ನಾನು ಮರ್ತಿದ್ದೆ, ಕ್ಷಮಿಸು, ನನಗೆ ನೀನು ಸಹಾಯಕನಾಗಿ ನಿಲ್ಲು ಅಂತ ಹೇಳಿ ಇವತ್ತು ಸಂಕಲ್ಪ ಮಾಡಿದ್ದೆ. ಆದರೆ ನೀವು ಬೆಳಗ್ಗೆ 6 ಗಂಟೆಗೆ ಎಬ್ಬರಿಸು ಅಂತ ನೀವು ಆಜ್ಞೆ ಮಾಡಿಬೇಕಾದ್ರೆ ಶಿವನಿಗೆ, ನಿಮ್ಮನ್ನು 6 ಗಂಟೆಗೆ ಎಬ್ಬರಿಸ್ತಾನೆ. 5 ಗಂಟೆಗೆ ಹೇಳ್ತೀರಾ, 5 ಗಂಟೆಗೆ ಎಬ್ಬರಿಸ್ತಾನೆ. 4 ಗಂಟೆಗೆ ಪ್ರಾರ್ಥನೆ ಮಾಡಿ ನೀವು ಮಲ್ಕೊಳ್ತೀರಾ, 4 ಗಂಟೆ ಕರೆಕ್ಟಾಗಿ ನಿಮಗೆ ಎಚ್ಚರಿಕೆ ಮಾಡಿ ಎಬ್ಬರಿಸ್ತಾನೆ ಶಿವ. ಯಾಕೆ ಅಂತಂದರೆ ಅವನ ಕಡೆ ತಿರುಗುವಂಥವ್ರು, ಅವನಿಗೆ ಭಕ್ತಿ ಮಾಡುವಂಥವ್ರು ಬೇಕಾಗಿದೆ. ಹೀಗಾಗಿ ಪ್ರತಿದಿನ ಯಾರು ನನ್ನ ಕಡೆ ಬರ್ತಾರೆ, ಯಾರ ಕಡೆ ನನ್ನ ತಿರುಗ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಶಿವ ಇರ್ತಾನೆ. ಆದ್ದರಿಂದ ನಾವು ಈ ಕಲಿಯುಗದಲ್ಲಿ ನಾವು ಭಕ್ತಿ ಮಾಡಬೇಕು. ನಮ್ಮ ಜನರಿಗೂ ಸಹ ನಾವು ಭಕ್ತಿ ಮಾಡುವುದನ್ನು ಹೇಳಿಕೊಡಬೇಕು.